ಹಾಯ್ ಗಾಯ್ಸ್, ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಭಾವನಾ ಗೌಡ. ಇವತ್ತು ನಾನು ಯಾವ ವಿಡಿಯೋ ಒಟ್ಟಿಗೆ ಬಂದಿದ್ದೀನಿ ಅಂತ ಅಂದರೆ ಮಿಂತ್ರಾಯಿಂದ ಮತ್ತು ಮೀಶೋಯಿಂದ ಸ್ವಲ್ಪ ಐಟಮ್ಸ್ನ ಪರ್ಚೇಸ್ ಮಾಡಿದ್ದೆ. ಎರಡನ್ನೂ ಕೊಲ್ಯಾಬ್ ಮಾಡಿ ಒಂದು ಹಾಲ್ ಥರ ಮಾಡೋಣ ಅಂತ ಅಂದ್ಕೊಂಡೆ. ಬಿಕಾಸ್ ನನ್ನ ಲಾಸ್ಟ್ ಹಾಲ್ ವೀಡಿಯೋಸ್ಗೆ ತುಂಬ ರೆಸ್ಪಾನ್ಸ್ ಬಂದಿದೆ, ಬ್ಯಾಗ್ಸ್ ಹಾಲ್ ವೀಡಿಯೋಗೆ. ಸೊ ಐ ಥಾಟ್ ಯಾಕೆ ಇದನ್ನು ಮಾಡಬಾರ್ದು. ಆ್ಯಂಡ್ ಆಲ್ಸೋ ಇಟ್ ವಿಲ್ ಬಿ ಇನ್ಫಾರ್ಮೇಟಿವ್. ಬಿಕಾಸ್ ಆನ್ಲೈನಿಂದ ಪರ್ಚೇಸ್ ಮಾಡೋದ್ರಿಂದ ಕೆಲವ್ರಿಗೆ ಚೆನ್ನಾಗಿರುತ್ತಾ ಇಲ್ವಾ, ಕ್ವಾಲಿಟಿ ಚೆನ್ನಾಗಿರುತ್ತಾ ಅನ್ನೋದೆಲ್ಲ ಸ್ವಲ್ಪ ಡೌಟ್ ಇರುತ್ತೆ. ಹಂಗಾಗಿ ನಾನೇನು ಅಂದ್ಕೊಂಡೆ, ಓಕೆ ನಾನೇನು ತರಿಸಿದ್ದೀನಿ ಅದನ್ನು ರಿವ್ಯೂ ಮಾಡೋಣ ಎಲ್ಲರ ಮುಂದೆನೂ ಅಂತ ಅಂದ್ಕೊಂಡು ಐ ಆಮ್ ಡೂಯಿಂಗ್ ದಿಸ್ ವಿಡಿಯೋ. ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಇನ್ನೂ ಎಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಸ್ಟಾರ್ಟಿಂಗಲ್ಲೇ ಕೇಳ್ತಾ ಇದ್ದೀನಿ, ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಮೀ ಆ್ಯಂಡ್ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಾನು ಈ ವಿಡಿಯೋನ ಟೂ ಪಾರ್ಟ್ಸ್ ಥರ ಮಾಡ್ತೀನಿ. ಒಂದು ಮಿಂತ್ರಾ ಹಾಲ್ ಆ್ಯಂಡ್ ಒಂದು ಮೀಶೋ ರ್ಯಾಂಡಮ್ ಹಾಲ್. ಮೀಶೋಯಿಂದ ನಾನು ಕ್ಲೋತ್ಸ್ ಏನೂ ತರಿಸಿಲ್ಲ, ಒಂದು ರ್ಯಾಂಡಮ್ ಪಿಕ್ಸ್ ಥರ ಮಾಡಿರೋದು. ಮಿಂತ್ರಾಯಿಂದ ಬಟ್ಟೆಗಳನ್ನ ತರಿಸಿದ್ದೀನಿ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಫಸ್ಟ್ ಪಾರ್ಟಲ್ಲಿ ಮಿಂತ್ರಾದು ಏನೇನು ತರಿಸಿದೆ ಅದನ್ನು ತೋರಿಸ್ತೀನಿ. ಆ್ಯಂಡ್ ಸೆಕೆಂಡ್ ಪಾರ್ಟಲ್ಲಿ ಮೀಶೋಯಿಂದ ಏನೇನು ತರಿಸಿದೆ ಅದನ್ನು ತೋರಿಸ್ತೀನಿ. ಮೀಶೋಯಿಂದ ತರಿಸಿದ್ದು ಆಲ್ರೆಡಿ ನಾನು ಅದನ್ನೆಲ್ಲ ಓಪನ್ ಮಾಡಿ ಒಂದು ದಿನ ವೀಡಿಯೋ ಮಾಡ್ಕೊಂಡಿದ್ದೀನಿ. ಇದು ಮಿಂತ್ರಾದೆಲ್ಲ ಇನ್ನೂ ಬಂದಿರಲಿಲ್ಲ, ಸೊ ನಿನ್ನೆ ಎಲ್ಲ ಬಂತು. ಹಾಗಾಗಿ ಈ ಮಿಂತ್ರಾ ಹಾಲ್ನ ಇವತ್ತು ಮಾಡ್ತಾಯಿದ್ದೀನಿ. ತಡ ಮಾಡೋದು ಬೇಡ, ಫಸ್ಟ್ ನಾನು ಏನು ತರಿಸಿದೆ ಅಂತ ತೋರಿಸ್ತೀನಿ. ಸೊ ದಿಸ್ ಇಸ್ ಮೈ ಫಸ್ಟ್ ಪ್ರಾಡಕ್ಟ್ ಫ್ರಮ್ ಮಿಂತ್ರಾ. ಒಂದು ಮ್ಯಾಕ್ಸಿ ಡ್ರೆಸ್ ತರಿಸಿದೆ. ನಾನು ನನ್ನ ಕಸಿನ್ಸ್ ಎಲ್ಲ ಒಂದು ಟ್ರಿಪ್ ಹೋಗ್ತಿದ್ವಿ, ಆ ಟ್ರಿಪ್ಪಿಗೆ ಆಗುತ್ತೆ ಅಂತ ತರಿಸಿದೆ. ಆ್ಯಂಡ್ ಆಲ್ಸೋ ಆಫರಲ್ಲಿತ್ತು ಈ ಮ್ಯಾಕ್ಸಿ ಡ್ರೆಸ್ ವಿಚ್ ಇಸ್ ಇನ್ ರೆಡ್ ಕಲರ್. ಸೊ ನಂಗೆ ತುಂಬ ಇಷ್ಟ ಆಯಿತು, ಹಂಗಾಗಿ ತರಿಸಿದ್ದೀನಿ. ಲೆಟ್ಸ್ ಓಪನ್ ಇಟ್. ಲಿಂಕು ಎಲ್ಲಿಂದ ತೊಗೊಂಡಿದ್ದು ನಾನು ಅದನ್ನೆಲ್ಲ ಸ್ಕ್ರೀನ್ಶಾಟು ಹಾಕಿರ್ತೀನಿ, ಪ್ಲಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ರೆಡ್ ಡ್ರೆಸ್ ಅಂತ ಹಾಕಿ ಅದ್ರ ಮುಂದೆ ಲಿಂಕ್ ಕೂಡ ಹಾಕಿರ್ತೀನಿ. ನಿಮ್ಗೆ ಇಷ್ಟ ಆದರೆ ನೀವು ಹೋಗಿ ತೊಗೋಬೋದು. ಸೊ ಇದು ಈ ಥರ ಕಾಣಿಸುತ್ತೆ. ಇದು ಡ್ರೆಸ್ಸು ಈ ಥರ ಇದೆ ಫುಲ್ಲು. ನಾನು ಸ್ವಲ್ಪ ಉದ್ದ ಇರೋದಕ್ಕೆ ನನಗೆ ನೀಯಿಂದ ಇನ್ನೊಂದು ಸ್ವಲ್ಪ ಕೆಳಗೆ ತನಕ ಬರುತ್ತೆ. ಮೆಟೀರಿಯಲ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಐ ಥಿಂಕ್ ದಿಸ್ ಇಸ್ 800 ಐ ಗೆಸ್. ಆ್ಯಕ್ಚುಲಿ ಆಫರಲ್ಲಿ ನಡೀತಿದೆ. ಆ್ಯಂಡ್ ಐ ಆಲ್ಸೋ ವಾಂಟೆಡ್ ಟು ಟೆಲ್ ಯು ಒನ್ ಥಿಂಗ್. ಮಿಂತ್ರಾದಲ್ಲಿ ತುಂಬ ಯೂಜ್ ಆಫರ್ಸ್ ನಡೀತಾ ಇದೆ ಎಲ್ಲದ್ರ ಮೇಲೂ. ಲೈಕ್ ಟಿ ಶರ್ಟ್, ವುಮೆನ್ಸ್ ವೇರ್, ಮೆನ್ಸ್ ವೇರ್, ವಾಚ್, ಶೂಸ್, ಸ್ಲೀಪರ್ಸ್, ಸ್ನೀಕರ್ಸ್, ಎಲ್ಲದ್ರ ಮೇಲೂ ತುಂಬ ಯೂಜ್ ಆಫರ್ಸ್ ನಡೀತಾ ಇದೆ. ಅದಕ್ಕೆ ಲೈಕ್ ನಿಮಗೂ ಯೂಸ್ ಆಗಬಹುದೇನೋ ಅಂತ ಈ ಆಲ್ನ ಮಾಡಿಸಿದ್ದೀನಿ ನಾನು. ಸೊ ಇದು ಈ ಥರ ಕಾಣಿಸುತ್ತೆ ನಿಮಗೆ ಫ್ರಂಟಲ್ಲಿ. ಆ್ಯಂಡ್ ಇಲ್ಲಿ ನೋಡಿ, ಹ್ಯಾಂಡಲ್ಲಿ ಈ ಥರ ಡೀಟೇಲಿಂಗ್ ಕೊಟ್ಟಿದ್ದಾರೆ. ನಾನು ರೆಡ್ಡು ಹಾಕಿರೋದಕ್ಕೆ ನೀಟಾಗಿ ಕಾಣಿಸ್ತಾ ಇಲ್ಲ ಇದು. ಸೊ ನಾನು ಏನು ಮಾಡ್ತೀನಿ, ವೇರ್ ಮಾಡಿ ನಿಮಗೆ ಇದು ಹೇಗೆ ಕಾಣಿಸುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ. ಆ್ಯಂಡ್ ಆಲ್ಸೋ ಮೆಟೀರಿಯಲ್ ಮಾತ್ರ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಸಕ್ಕತ್ತಾಗಿದೆ. ಇದೊಂಥರ ಸಿಲ್ಕ್ ಮೆಟೀರಿಯಲ್ ಬರುತ್ತೆ. ಒಳಗಡೆ ಒಂದು ಅದಕ್ಕೆ ಲೈನಿಂಗ್ ಥರ ಕೊಟ್ಟಿದ್ದಾರೆ, ಅದು ಸ್ಯಾಟಿನ್ ಥರ ಇದೆ. ಸೊ ಈ ಥರ ಬಂದು ಈ ಥರ ಸಿಲ್ಕ್ ಕ್ಲಾತಲ್ಲಿದೆ. ಐ ಥಿಂಕ್ ದಿಸ್ ಇಸ್ 800 ರುಪೀಸ್ ಅನಿಸುತ್ತೆ. ನಾನು ನಿಮಗೆ ಸ್ಕ್ರೀನ್ಶಾಟ್ ಹಾಕ್ತೀನಿ, ಇಲ್ಲ ಅಂದರೆ ಲಿಂಕ್ ಹಾಕಿರ್ತೀನಿ, ನಿಮ್ಗೆ ಬೇಕು ಅಂದರೆ ತೊಗೋಬೋದು. ಹಿಂಗೆ ಕಾಣಿಸುತ್ತೆ, ಈ ಥರ ಇದೆ. ಇದಾಗಿತ್ತು ನನ್ನ ಫಸ್ಟ್ ಪ್ರಾಡಕ್ಟ್. ಆ್ಯಂಡ್ ಆಲ್ಸೋ ಮೈ ಸೆಕೆಂಡ್ ಪ್ರಾಡಕ್ಟ್ ಇಸ್ ಜೀನ್ಸ್ ಪ್ಯಾಂಟ್ ಅಂದರೆ ಈಗಿನ ಡೇಸಲ್ಲಿ ತುಂಬ ಫೇಮಸ್ ಆಗಿರೋ ಪ್ಯಾಂಟ್ಸ್ ಅಂದರೆ ವೈಡ್ ಲೆಗ್ ಜೀನ್ಸ್, ಅಂದರೆ ತುಂಬ ಅಗ್ಲ ಆಗಿರೋ ಜೀನ್ಸು. ನನಗಂತೂ ತುಂಬ ಇಷ್ಟ ಆಗೋಗಿದೆ ಆ ಥರ ಜೀನ್ಸ್ ತೊಗೊಳಕ್ಕೆ. ನಾನು ಆ್ಯಕ್ಚುಲಿ ಒಂದು ಮಿಂತ್ರಾಯಿಂದನೇ ತರಿಸಿದ್ದೆ ಜೀನ್ಸು, ಅದಂತೂ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಐ ಥಿಂಕ್ ಅದು ಫ್ಲೈಯಿಂಗ್ ಮಷೀನಿಂದ ತರಿಸಿದ್ದಿತ್ತು ಅನಿಸುತ್ತೆ. ನಾನು ಯಾವಾಗಾದರೂ ಆ ಜೀನ್ಸು ಕೂಡ ತೋರಿಸಿದ್ದೀನಿ. ದಟ್ ಈಸ್ ಆಲ್ಸೋ ವೈಡ್ ಲೆಗ್ ಜೀನ್ಸ್. ಇವಾಗ ಯಾರು ಟೈಟ್ ಫಿಟ್ ಜೀನ್ಸ್ ಯಾರು ಹಾಕ್ತಾನೆ ಇಲ್ಲ, ಆ ಟ್ರೆಂಡೇ ಹೋಗ್ಬಿಟ್ಟಿದೆ ಅಂತ ಹೇಳ್ಬೋದು. ಬಟ್ ಅದೇ ಈಗಿನ ಟ್ರೆಂಡ್ ಥರನೇ ನನಗಂತೂ ತುಂಬ ಇಷ್ಟ ಆಗ್ತಿದೆ ವೈಡ್ ಲೆಗ್ ಜೀನ್ಸು. ಸೊ ಅದು ಆಫರ್, ಒಂದು ಪ್ಯಾಂಟ್ ನೋಡಿದೆ, ಅದು ಆಫರಲ್ಲಿ ನಡೀತಾ ಇತ್ತು. ಇಟ್ ವಾಸ್ ಲೈಕ್ 1000 ಸಮಥಿಂಗ್ ಇದ್ದಿದ್ದು 800ಗೇನೋ ನನಗೆ ಸಿಕ್ತು, ಅದಕ್ಕೆ ಬೈ ಮಾಡಿದೆ. ಸೊ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಆ್ಯಂಡ್ ಆಲ್ಸೋ ನನಗೆ ಬೇಕಾಗಿದ್ದು ಬ್ಲೂ, ಲೈಕ್ ಶೇಡೆಡ್ ಬ್ಲೂ ಕಲರಲ್ಲಿ ಬೇಕಿತ್ತು. ಹುಡುಕ್ತಾನೆ ಇದ್ದೆ, ಯಾಕೋ ಆ ಕಲರ್ ತುಂಬ ಇಷ್ಟ ಆಗ್ತಿದೆ ಈಗೀಗ. ಯಾವುದು ಡಾರ್ಕ್ ಕಲರ್ಸ್ ಹೋಗಬಾರ್ದು ಅಂತ ಅನಿಸುತ್ತೆ. ಸೊ ನನಗೆ ಸಿಕ್ತು, ನಾನು ಆರ್ಡ್ರ್ ಮಾಡಿದೆ. ಇದು ಈ ಥರ ಇದೆ. ಯು ಗೈಸ್ ಕ್ಯಾನ್ ಸಿ, ಇದು ಕಾರ್ಗೋ ಪ್ಲಸ್ ವೈಡ್ ಲೆಗ್ ಜೀನ್ಸ್. ಇದು ಕಾರ್ಗೋ ಪ್ಯಾಂಟೂ ಕೂಡ ಹೌದು. ಇಲ್ಲಿ ನೋಡಿ ಲಾಸ್ಟಲ್ಲಿ ಇಷ್ಟ ಅಗಲ ಇದೆ, ತುಂಬ ಚೆನ್ನಾಗಿ ಅನಿಸುತ್ತೆ ಹಾಕ್ಕೊಳ್ಳೋಕ್ಕೆ.
ಅಂದರೆ ತುಂಬ ಕಂಫರ್ಟಬಲ್ ಆಗಿ ಇರುತ್ತೆ ಹಾಕ್ಕೊಳ್ಳೋಕ್ಕೆ. MRP ಏನಿದೆ 2299 ಏನೋ ಇದೆ, ಬಟ್ ನನಗೆ 800ಗೆ ಸಿಕ್ತು. ಐ ಡೋಂಟ್ ನೋ ದ ಬ್ರ್ಯಾಂಡ್ ಆಫ್ ದಿಸ್, ಬಟ್ ಇಟ್ ಸೇಸ್ 100% ಕಾಟನ್. ಮೆಟೀರಿಯಲ್ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಚೆನ್ನಾಗಿದೆ ಮೆಟೀರಿಯಲ್ಲೂ ಅಷ್ಟೇ. ಶೇಡ್ ಆಗೋ ಥರ ಏನು ಕಲರ್ ಇಲ್ಲ ಇದು. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಮೂರನೇ ಪ್ರಾಡಕ್ಟ್ ಬಂದು ಓವರ್ ಸೈಜ್ ಟೀ ಶರ್ಟ್ಸ್. ಈಗಿನ ಹುಡುಗಿರಿಗೆ ಗೊತ್ತಲ್ಲ, ತುಂಬ ಓವರ್ ಸೈಜ್ ಟೀ ಶರ್ಟ್ಸ್ ತುಂಬ ಇಷ್ಟ ಆಗ್ತಿದೆ. ಏನೋ ಗೊತ್ತಿಲ್ಲ, ಲೈಕ್ ಒಂಥರ ಕಂಫರ್ಟಬಲ್ ಆಗಿರುತ್ತೆ, ಈಸಿ ಟು ಟ್ರಾವೆಲ್. ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ವ, ಸೊ ಹಂಗಾಗಿ ತೊಗೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ಇದು ಕೂಡ ಲೈಕ್ ಯೂಜ್ ಆಫರಲ್ಲಿತ್ತು. ಇದು ಆಲ್ಮೋಸ್ಟ್ ನನಗೆ ಒಂದು 399 ಮತ್ತು ಇನ್ನೊಂದು 299ಗೇನೋ ಸಿಕ್ಕಿದೆ ನನಗೆ. ಐ ವಾಸ್ ಸೋ ಹ್ಯಾಪಿ. ಆ್ಯಂಡ್ ನಾನು ಅವತ್ತೇ ಕೂಡ ಮೆಟೀರಿಯಲ್ನು ತೆಗೆದು ನೋಡಿದೆ ಆಯಿತಾ. ಮೆಟೀರಿಯಲ್ ಮಾತ್ರ ಟಾಪ್ ನಾಚ್ ಆಗಿತ್ತು. ಕ್ವಾಲಿಟಿ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ನನಗೆ ಗೊತ್ತಿರಲಿಲ್ಲ 299ಗೆ ಇಷ್ಟು ಒಳ್ಳೆ ಕ್ವಾಲಿಟಿ ಬರುತ್ತೆ ಅಂತ. ಬಿಕಾಸ್ ಏನೋ ಕಾಸು ತಕ್ಕಂತೆ ಕಡಲೆ ಅಂತಾರಲ್ವ, ಹಂಗೆ ನಾನು ಏನೋ ಒಂದು 2 ಸಲ ಹಾಕ್ಕೊಂಡು ಸುಮ್ಮನೆ ಆಗ್ಬೋದೇನೋ ಅಂತ ನಾನು ತರಿಸಿದ್ದು. ಬಟ್ ಕ್ವಾಲಿಟಿ ನೋಡಿದ್ರೆ ಮಾತ್ರ ಮಸ್ತಾಗಿದೆ. ಅಲ್ಲಿ ಶೋ ಯು ಟು ಗೈಸ್. 2 ತೊಗೊಂಡಿದ್ದೀನಿ ನಾನು ಆ್ಯಕ್ಚುಲಿ. ಸೊ ಫಸ್ಟ್ ಒನ್ ಇಸ್ ದಿಸ್. ಸೊ ಫಸ್ಟ್ ಒನ್ ಇದು ಈ ಕಲರಲ್ಲಿ ತೊಗೊಂಡೆ, ಆರೆಂಜ್ ಕಲರ್. ಸಿ, ಓವರ್ ಸೈಜ್ ಟೀ ಶರ್ಟ್ಸ್. ಬ್ಯಾಕ್ ಈ ಥರ ಇದೆ, ಫ್ರಂಟು ಈ ಥರ ಇದೆ. ಕಂಪನಿ ನೇಮ್ ಬಂದು ಡ್ರೆಸ್ ಬೆರಿ ಅಂತ ಇದೆ. ಥಿಂಕ್ ಒಂಥರ ಕ್ಲಾತ್ ಮುಟ್ಟಕ್ಕೆ ಒಂಥರ ಚೆನ್ನಾಗಿದೆ, ಸ್ಮೂತಾಗಿದೆ. ಕ್ವಾಲಿಟಿ ಇಸ್ ವೆರಿ ನೈಸ್. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ನಿಮಗೆ ಬೇಕು ಅಂತ ಅಂದರೆ ಯು ಗೈಸ್ ಕ್ಯಾನ್ ಚೆಕ್ ಇಟ್ ಔಟ್. ಲಿಂಕ್ ಹಾಕಿರ್ತೀನಿ. ಸೊ ಇದು ಹೆಂಗಿದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹಾಕಿ. ಇದು ಬ್ಲ್ಯಾಕ್ ಕಲರಲ್ಲಿ ಆರ್ಡ್ರ್ ಮಾಡಿದ್ದೆ ನಾನು. ನನಗೇನೋ ಇತ್ತೀಚೆಗೆ ತುಂಬ ನಮ್ಮಮ್ಮ ಅದೇ ಬೈತಾ ಇರ್ತಾರೆ, ಯಾವಾಗಲೂ ಬ್ಲ್ಯಾಕಲ್ಲೇ ತೊಗೋತೀಯ ಅಂತ. ಆ್ಯಂಡ್ ದಿಸ್ ಈಸ್ ಆಲ್ಸೋ ಫ್ರಮ್ ಡ್ರೆಸ್ ಬೆರಿ ಓನ್ಲಿ. ಇದನ್ನು ಎಮ್ ಸೈಜಲ್ಲಿ ಆರ್ಡ್ರ್ ಮಾಡಿರೋದು. ದಿಸ್ ವಾಸ್ 599 ಅಂತ ಇದೆ, ಬಟ್ ನನಗೆ ಸಿಕ್ಕಿದ್ದು 280 ಆರ್ ಸಮಥಿಂಗ್. ನಾನು ಸ್ಕ್ರೀನ್ಶಾಟ್ ಹಾಕಿರ್ತೀನಿ. ಸೊ ಎಷ್ಟಕ್ಕೆ ಸಿಕ್ತು ಅಂತ. ಇದು ಹೇಗೆ ಕಾಣಿಸುತ್ತೆ ಅಂದರೆ, ಇದು ಸೇಮ್ ಮೆಟೀರಿಯಲ್. ಆ ಮೆಟೀರಿಯಲ್ ಹೆಂಗಿತ್ತು ಸೇಮ್ ಮೆಟೀರಿಯಲ್, ಅಷ್ಟೇ ಸ್ಮೂತ್ ಇದೆ. ನಿಜವಾಗ್ಲೂ ಹಾಕೊಂಡಾಗ ಕಂಫರ್ಟಬಲಾಗಿ ಫ್ರೀ ಆಗುತ್ತೆ. ಅದು ಯಾವಾಗ ಹಾಕೋಬೋದು ಅಂತಂದರೆ, ಲೈಕ್ ಟ್ರಾವೆಲ್ ಮಾಡ್ತಿರ್ತೀವಿ, ಓವರ್ ನೈಟ್ ಟ್ರಾವೆಲ್ ಮಾಡ್ತೀವಿ, ಟ್ರೈನಲ್ಲಿ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿರ್ತೀವಿ ಅಂತ ಅಂದಾಗ ಈ ಥರ ಟೀ ಶರ್ಟ್ಸ್ ಹಾಕೋಬಿಟ್ರೆ ಆರಾಮಾಗಿರ್ಬೋದು. ಸೊ ಇದು ಈ ಥರ ಕಾಣಿಸುತ್ತೆ. ಫ್ರಂಟ್ ಈ ಥರ ಇದೆ, ಸಿ 3 ಲಿಟಲ್ ಹಾರ್ಟ್ಸ್. ಬ್ಯಾಕ್ ಸೈಡ್ ಈ ಥರ ಕಾಣಿಸುತ್ತೆ. ಈಸಿಯಾಗಿ ಯಾವುದೂ ಎಲ್ರಿಗೂ ತೊಗೊಳ್ಳಿ ಅಂತ ಹೇಳಲ್ಲ. ಸುಮ್ಮನೆ ನಾವು ಏನೋ ಹೇಳೋದು, ನೀವೇನೋ ತೊಗೊಳ್ಳೋದು ಅಂತ. ನಾನು ಯಾವುದು ನನಗೆ ಇಷ್ಟ ಆಗುತ್ತೋ, ತುಂಬ ಚೆನ್ನಾಗಿದೆ ಅಂತ ಅಂದಾಗ ನಾನು ನಿಮಗೆ ಹೈಲಿ ರೆಕಮೆಂಡ್ ಮಾಡ್ತೀನಿ ತೊಗೊಳ್ಳಿ ಅಂತ. ಆ್ಯಂಡ್ ಇದೇನಿದು ಮಿಂತ್ರ ಕೊಲ್ಯಾಬರೇಷನ್ನು ಅಥವಾ ಅವರು ಇದೇನೋ ಮಾಡಿದ್ರೆ ಆ ಥರ ಅಲ್ಲ. ಜಸ್ಟ್ ನಾನು ತೊಗೊಂಡಿದ್ದೆ, ಹಂಗಾಗಿ ನಿಮಗೆ ತೋರಿಸೋಣ ಅಂತ ಮಾಡ್ತಿರೋದಷ್ಟೇ. ಇದನ್ನು ಮಾತ್ರ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ, ಈ ಟೀ ಶರ್ಟ್ ಮತ್ತು ನನ್ನ ಲಾಸ್ಟ್ ಟೀ ಶರ್ಟ್. ಆ್ಯಕ್ಚುಲಿ 4 ಪ್ರಾಡಕ್ಟ್ಸ್ ಆಲ್ಸೋ ವೆರಿ ಗುಡ್. ನಿಮಗೆ ಜಾಸ್ತಿ ರೆಕಮೆಂಡ್ ಮಾಡೋದು ಯಾವುದು ಅಂತಂದರೆ ದಿಸ್ ಇಸ್ ನೈಸ್. ಇದನ್ನು ಹಾಕಿ ತೋರಿಸ್ತೀನಿ. ಹೀಗೆ ಸೊ ಇದಿಷ್ಟು ನಾನು ಮಿಂತ್ರಾಯಿಂದ ಬೈ ಮಾಡಿದ್ದು. ನನ್ನ ಫಸ್ಟ್ ಪ್ರಾಡಕ್ಟ್ ಬಂದು ಒಂದು ಬ್ಯಾಂಗಲ್ ಸ್ಟ್ಯಾಂಡ್. ಎಲ್ಲ ಆಲ್ಮೋಸ್ಟ್ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊತಿದ್ದೆ ಯಾವಾಗಲೂ ಬ್ಯಾಂಗಲ್ಸ್ನ. ಅದಕ್ಕೆ ನಾನು ಮೀಶೋದಲ್ಲಿ ಹಿಂಗೆ ಸ್ಕ್ರಾಲ್ ಮಾಡಬೇಕಾದ್ರೆ ಐ ಗಾಟ್ ದಿಸ್ ಒಂದು ಬ್ಯಾಂಗಲ್ ಸ್ಟ್ಯಾಂಡ್, ಪುಟಾಣಿ ಬ್ಯಾಂಗಲ್ ಸ್ಟ್ಯಾಂಡು. ಸೊ ಅದು ನನಗೆ ಇವಾಗ ಏನು ಬಂದಿದೆ ಅಂದರೆ ಬಿಟ್ಸ್ ಆ್ಯಂಡ್ ಪೀಸಸಲ್ಲಿ ಬಂದಿದೆ ಈ ಥರ. ಸೊ ಇದನ್ನು ನಾನಿವಾಗ ಜೋಡಿಸ್ಬೇಕು. ಈ ಥರ ಇದನ್ನು ನಾನಿವಾಗ ಜೋಡಿಸ್ಬೇಕು. ಹೆಂಗಾಗುತ್ತೆ ಅಂತ ನಿಮಗೆ ತೋರಿಸ್ತೀನಿ ಜೋಡಿಸ್ಬಿಟ್ಟು. ಇದು ಇವಾಗ ನಾನು ನೀಟಾಗಿ ಬಿಟ್ಸ್ ಆ್ಯಂಡ್ ಪೀಸಸಲ್ಲಿ ಬಂದಿದ್ದನ್ನು ಜೋಡಿಸಿದ್ದೀನಿ. ಇದು ಈ ಥರ ಇದೆ ನೋಡೋಕ್ಕೆ. 1 2 3 4 ಮಲ್ಟಿಪಲ್ ಸ್ಟ್ಯಾಂಡ್ಸ್ ಇದೆ. ಸೊ ಇದು ಈ ಥರ ಕಾಣಿಸುತ್ತೆ.
ನೀವು ಎಲ್ಲಿಯಾದರೂ ಇಟ್ಕೋಬೋದು. ಅಂದರೆ ಇವಾಗ ನಾನು ಏನು ಡ್ರಾಯರ್ ಆರ್ಡ್ರ್ ಮಾಡಿದ್ದೀನಲ್ವ, ಅದನ್ನು ನಿಮಗೆ ತೋರಿಸ್ತೀನಿ ಇವಾಗ. ಆ ಡ್ರಾಯರ್ ಒಳಗೂ ಇಟ್ಕೋಬೋದು ಅನ್ನೋ ಒಂದು ಕಾರಣಕ್ಕೆ ನಾನು ಇದಿಷ್ಟು ಚಿಕ್ಕದನ್ನ ಆರ್ಡ್ರ್ ಮಾಡಿದ್ದೀನಿ. ಸೊ ತುಂಬ ಇಟ್ಕೋಬೋದು ಅಂತ ನನಗನ್ಸುತ್ತೆ. ಸೊ ಇದು ನನ್ನ ಮೊದಲನೇ ರ್ಯಾಂಡಮ್ ಫೈಂಡ್ಸ್. ಸೊ ನೆಕ್ಸ್ಟ್ ನನ್ನ ಪ್ರಾಡಕ್ಟ್ ಬಂದು ಇದು ಏನಂದರೆ ಇದೊಂದು ಮತ್ತೆ ಇದೊಂದು ಏನು ಬ್ಯಾಂಗಲ್ಸ್ದು ಇಟ್ಕೊಳ್ಳೋ ಒಂದು ಸ್ಟೋರೇಜೇ ಇದು. ಸೊ ಇದನ್ನು ಹೆಂಗಿದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಇದು ಹೆಂಗೆ ನಿಮಗೆ ಕಾಣಿಸುತ್ತೆ ಅಂತಂದರೆ ಇದೊಂಥರ ಬ್ಯಾಗ್ ಥರ ಇದೆ, ಹಿಂಗೆ ಜಿಪ್ ಹಾಕ್ಕೋಬೋದು. ಸೊ ಈ ಥರ ಓಪನ್ ಮಾಡಿದ್ರೆ ಹಿಂಗಿರುತ್ತೆ. ಆ್ಯಂಡ್ ಒಳಗೆ ಎಲ್ಲ ಈ ಥರ ಇದೆ, ಒಂದು ಸ್ಟೆಪ್ ಥರ. ಸೊ 1 2 3 4 5 6 ಸ್ಟೆಪ್ ಇದೆ. ಇದನ್ನು ಓಪನ್ ಮಾಡಿಬಿಟ್ಟು ಬ್ಯಾಂಗಲ್ನ ಇದರೊಳಗಡೆ ಹಾಕ್ಬಿಟ್ಟು ಸೊ ಇದೇ ಥರ ಹಿಂಗೆ ಪ್ರಿಸರ್ವ್ ಮಾಡಿ ಇದನ್ನು ಹಿಂಗೆ ಕ್ಲೋಸ್ ಮಾಡಿ ಜಿಪ್ ಹಾಕಿ ಇಟ್ಕೋಬೋದು. ಸೊ ನೀವು ಎಲ್ಲಾದರೂ ವಾಲ್ ಮೇಲೆ ಹಾಕೋಕ್ಕಾಗಲ್ಲ ಅಂತ ಅಂದಾಗ, ನಿಮಗೆ ಬೇರೆ ಆಪ್ಷನ್ ಇಲ್ಲ ಅಂದಾಗ ಯು ಕ್ಯಾನ್ ಬೈ ದಸ್. ಈ ಥರ ತೊಗೊಂಡು ನೀವು ಹಾಕಿ ಯಾವುದಾದ್ರೂ ಸ್ಟೋರೇಜಲ್ಲಿ ಇಟ್ಕೋಬೋದು, ಆರಾಮಾಗಿ ಇಟ್ಕೋಬೋದು. ಏನು ಇದನ್ನು ವಾಲ್ ಮೇಲೆ ಹಾಕೋ ಅವಶ್ಯಕತೆ ಇರಲ್ಲ. ದಿಸ್ ಈಸ್ ಒನ್. ಸೊ ನಾನು ಯಾವುದ್ರದ್ದೇ ಅಮೌಂಟ್ ಬೇಕು ಅಂತಂದರೂ ನಾನು ಇಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ನಾನು ಯಾವ್ಯಾವ ಪ್ರಾಡಕ್ಟ್ಸ್ ತೋರಿಸ್ತಿರ್ತೀನಿ. ಅದ್ರ ಜೊತೆಗೇ ನಿಮಗೆ ಇಲ್ಲಿ ಪಕ್ಕದಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ನೀವು ನೋಡ್ಕೋಬೋದು. ಆ್ಯಂಡ್ ನಿಮ್ಗೆ ಯಾವುದಾದ್ರೂ ಲಿಂಕ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಲಿಂಕು ಹಾಕಿರ್ತೀನಿ, ಯಾವ್ದು ಬೇಕೋ ಅದನ್ನು ನೀವು ಪರ್ಚೇಸ್ ಮಾಡ್ಕೋಬೋದು. ಸೊ ದಿಸ್ ಇಸ್ ಮೈ ಸೆಕೆಂಡ್ ರ್ಯಾಂಡಮ್ ಫೈಂಡ್ಸ್ ಫ್ರಮ್ ಮೀಶೋ. ಇದು 3ನೇ ಪ್ಯಾಕೇಜ್. ಅದನ್ನ ಏನಿದೆ ಒಳಗಡೆ ಗೊತ್ತಿಲ್ಲ, ಸೊ ಓಪನ್ ಮಾಡಿ ನೋಡೋಣ. ಇದು 3ನೇ ಐಟಮ್ ನಾನು ಮೀಶೋಯಿಂದ ಆರ್ಡ್ರ್ ಮಾಡಿದ್ದು. ಏನಂದರೆ ಈ ಥರ ಮಲ್ಟಿಪಲ್ ಕಂಟೈನರು. ಇದು ಒಂದು 1 2 3 4 5 6 ಬಂದಿದೆ. ಆ್ಯಂಡ್ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಕಡಿಮೆ ಪ್ರೈಸಲ್ಲಿ ಸಿಕ್ತು ನನಗೆ. ನಾನು ಹೇಳ್ದಂಗೆ ಸ್ಕ್ರೀನ್ಶಾಟ್ ಹಾಕಿರ್ತೀನಿ. ಇದಿಷ್ಟಿದೆ. ಸೊ ಮಲ್ಟಿಪಲ್ ಕಲರ್ಸ್ ಇದೆ. ನೀವು ಅಂದರೆ ಇವಾಗ ನಾನು ಡ್ರಾಯರ್ಸ್ ತರಿಸಿದ್ದೀನಲ್ವ, ಅಲ್ಲಿ ತುಂಬ ಕ್ಲಮ್ಸಿ ಆಗಿಬಿಡುತ್ತೆ, ಎಲ್ಲನೂ ಹಾಕಿಟ್ಕೊಳ್ಳೋಕ್ಕಾಗಲ್ಲ. ಸೊ ಈ ಥರ ಒಂದು ಆರ್ಗನೈಸರ್ನ ತರಿಸ್ಬಿಟ್ರೆ ಈ ಒಂದೊಂದು ಆರ್ಗನೈಸರಲ್ಲಿ ಒಂದೊಂದು ಥಿಂಗ್ಸ್ನ ಹಾಕಿ ಇಟ್ಟಾಗ ನಮಗೆ ಥಿಂಗ್ಸ್ನ ತೊಗೊಳಕ್ಕೆ ತುಂಬ ಈಸಿ ಆಗುತ್ತೆ ಅಂತ ನನಗನ್ನಿಸ್ತು. ಅದಕ್ಕೆ ಇದಿಷ್ಟನ್ನು, ಅಂದರೆ ಇದು ಒಂದೇ ಇದಿಷ್ಟು ನಾಟ್ ಶೋರ್, ನನಗೆ ಅಮೌಂಟ್ ಗೊತ್ತಿಲ್ಲ. ಸೊ ನಾನು ಸ್ಕ್ರೀನ್ಶಾಟ್ ಹಾಕಿರ್ತೀನಿ. ಸೊ ಇದು ತುಂಬ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ, ಯು ಕ್ಯಾನ್ ಸಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಷ್ಟು ಕಲರ್ಸ್ ಬಂದಿದೆ, ಇಲ್ಲಿ ಕಾಣಿಸ್ತಿದೆಯಲ್ವ, ಇದಿಷ್ಟು ಕಲರ್ಸ್ ಬಂದಿದೆ. 6 ಕಂಟೈನರ್ಸ್ ಬಂದಿದೆ. ಸೊ ಇದು ನನ್ನ 3ನೇ ವಸ್ತು ನಾನು ಮೀಶೋಯಿಂದ ಆರ್ಡ್ರ್ ಮಾಡಿದ್ದು. ಕ್ವಾಲಿಟಿ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಸೊ ಅದೇ ನಾನು ಹೇಳ್ದಂಗೆ ಡ್ರಾಯರ್ಸಲ್ಲಿ ನಿಮಗೆ ಪರ್ಟಿಕ್ಯುಲರ್ ಕಂಟೈನರ್ಸ್ ಅಂತ ಇದ್ದಾಗ ಥಿಂಗ್ಸ್ಗಳನ್ನ ಹಾಕಿಟ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಈಸಿಯಾಗಿ ಫೈಂಡ್ ಕೂಡ ಮಾಡ್ಬೋದು ಬೇಗ. ಸೊ ಅದಕ್ಕೆ ನಾನು ಇದನ್ನು ತರಿಸಿದ್ದೀನಿ. ಇದು ನನ್ನ 5ನೇ ಪ್ರಾಡಕ್ಟ್ ಡ್ರಾಯರ್ ಥರ ಇರೋದು. ಸೊ ಇದನ್ನು ನಿಮಗೆ ಓಪನ್ ಮಾಡಿ ತೋರಿಸ್ಬೇಕು ಹೆಂಗೆಲ್ಲ ಇದೆ ಅಂತ. ಆ್ಯಂಡ್ ಆಲ್ಸೋ ನಾನು ಇದನ್ನು ಆರ್ಗನೈಸ್ ಮಾಡಬೇಕು, ನೋಡೋಣ ಒಳಗಡೆ ಹೆಂಗಿರುತ್ತೆ ಅಂತ. ಸೊ ನಾನು ಇದ್ರದ್ದು ಸ್ಕ್ರೀನ್ಶಾಟ್ ಎಲ್ಲಾದರೂ ಹಾಕಿರ್ತೀನಿ ಆ್ಯಂಡ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಇದನ್ನು ಓಪನ್ ಮಾಡಿ ನೋಡೋಣ ಹೆಂಗಿದೆ ಅಂತ. ಸೊ ಈ ಥರ ಕಾಣಿಸುತ್ತೆ ಎಲ್ಲ ಸೆಟಪ್ ಮಾಡಿದ್ಮೇಲೆ. ಈ ಥರ ಡ್ರಾಯರ್ಸು ಇವಾಗ ನಾನು ಪರ್ಚೇಸ್ ಮಾಡಿರೋದು 5 ಡ್ರಾಯರ್ಸ್ ಇರೋದು. ಸೊ ನಿಮಗೆ 3 ಡ್ರಾಯರ್ ಇರೋದು, 6 ಡ್ರಾಯರ್ ಇರೋದು, ಎಲ್ಲ ಥರ ಇದೆ, ಎಲ್ಲ ಥರ ಆಪ್ಷನ್ಸು ಇದೆ. ನನಗಂತೂ ತುಂಬ ಇಷ್ಟ ಆಯಿತು. ಬಿಕಾಸ್ ನೋಡಿ ಸ್ಟೋರೇಜ್ನ ಎಷ್ಟಿದೆ ಒಂದೊಂದು ಡ್ರಾಯರಲ್ಲಿ ಇಟ್ಕೊಳ್ಳೋಕ್ಕೆ. ಸೊ ಇದು ಈ ಥರ ಕಾಣಿಸುತ್ತೆ. ಇದು ನನ್ನ 5ನೇ ಪ್ರಾಡಕ್ಟ್ ಮೀಶೋಯಿಂದ. ಇದ್ರದ್ದೆಲ್ಲ ಲಿಂಕ್ಸು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನಿಮ್ಗೆ ಬೇಕು ಅಂದರೆ ನೀವು ಪರ್ಚೇಸ್ ಮಾಡಿ. ಇದಿಷ್ಟು ಮೀಶೋ ಹಾಲ್ ಆಗಿತ್ತು. ಮೀಶೋಯಿಂದ ನಾನು ತರಿಸಿದ್ದು ಜಸ್ಟ್ ರ್ಯಾಂಡಮ್ ಥಿಂಗ್ಸ್, ನನಗೆ ಬೇಕಿತ್ತು ಅಂತ ನಾನು ತರಿಸಿದ್ದು. ಅದ್ರದ್ದು ಏನೇನು ಯೂಸ್ ಆಗುತ್ತೆ ಅಂತಲೂ ನಿಮ್ಗೆ ಆ ವಿಡಿಯೋದಲ್ಲೇ ಹೇಳಿದ್ದೀನಿ ಏನೇನಾಗುತ್ತೆ ಅಂತ. ಆ್ಯಂಡ್ ಆಲ್ಸೋ ಆ ಪ್ರಾಡಕ್ಟ್ಸ್ದು ನಾನೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಹಾಕಿರ್ತೀನಿ. ನಿಮಗೆ ಹೋಗಿ ನಿಮ್ಗೆ ಯಾವುದು ನಿಮಗೆ ಯೂಸ್ಫುಲ್ ಅಂತ ಅನ್ಸೋದು ನೀವು ಬೈ ಮಾಡ್ಬೋದು. ಸೊ ದಿಸ್ ಇಸ್ ಆಲ್ ಅಬೌಟ್ ಮೈ ಮಿಂತ್ರಾ ಆ್ಯಂಡ್ ಮೀಶೋ ಹಾಲ್. ಐ ಹೋಪ್ ನಿಮ್ಗೆ
ನಿಮಗೆ ಎಲ್ಲ ಬಟ್ಟೆ ಅಥವಾ ಎಲ್ಲ ಪ್ರಾಡಕ್ಟ್ಸ್ ಇಷ್ಟ ಆಯಿತು ಅಂತ ಅನಿಸುತ್ತೆ. ನಿಮ್ಗೆ ಯಾವ್ದು ಬೇಕಂದರೆ ನೀವು ತೊಗೋಬೋದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಯು ಗೈಸ್ ಲೈಕ್ ಡೆಟ್. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ನಾನು ಹೇಳ್ದಂಗೆ ಸುಮ್ಮನೆ ರ್ಯಾಂಡಮ್ ವ್ಲಾಗ್ಸ್ ಅಥವಾ ಡೈಲಿ ವ್ಲಾಗ್ಸ್ನ ಮಾಡೋಕ್ಕೆ ನನಗೆ ಅಷ್ಟೊಂದು ಅದ್ರ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಬಟ್ ನಾನೇನಾದರೂ ವೀಡಿಯೋ ಮಾಡ್ತಿದ್ದೀನಿ ಅಂದರೆ ಅದರಲ್ಲೇನೋ ಒಂದು ಕಂಟೆಂಟ್ ಇರಬೇಕು ಅಂತ. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ವ್ಲಾಗ್ ವುಡ್ ಬಿ ಮೈ ಟ್ರಾವೆಲ್ ವ್ಲಾಗ್, ಬಿಕಾಸ್ ನಾನು ನನ್ನ ಕಸಿನ್ಸ್ ಜೊತೆ ಗೋಕರ್ಣ ಹೋಗ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಐ ಆಮ್ ಪ್ಲ್ಯಾನಿಂಗ್ ಟು ಡೂ ಅ ಟ್ರಾವೆಲ್ ವ್ಲಾಗ್. ಹೇಗಿರುತ್ತೆ, ನಾವೆಲ್ಲ ಹೇಗೆ ಎಂಜಾಯ್ ಮಾಡ್ತೀವಿ ಅಂತ. ಫಾರ್ ದ ಫಸ್ಟ್ ಟೈಮ್ ನನ್ನ ಕಸಿನ್ಸ್ ಜೊತೆ ಎಲ್ಲ ಹೋಗ್ತಾ ಇರೋದು. ಸೊ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಆ್ಯಂಡ್ ನೆಕ್ಸ್ಟ್ ವೀಡಿಯೋದೆಲ್ಲ ಸಿಗ್ತೀನಿ. ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.